ಆಮೇಲೆ ಇನ್ನೂ ಒಂದು ನೋಡಿದೆ ನಾನು, ಈಗ ಅಧಿಕಾರ ಕಳ್ಕೊಂಡಿರೋದ್ರಿಂದ ಬಿಜೆಪಿ ಮತ್ತು ಜನತಾದಳದವರು ಏನೋ ಕೆಲಸವಿಲ್ಲದೆ ಈ ರೀತಿ ಆಪಾದನೆಗಳು ಮಾಡ್ತಾರೆ, ಈಗ ನಿರುದ್ಯೋಗಿಗಳಾಗಿದ್ದಾರೆ ಅಂತ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ನೀವು 5 ವರ್ಷ ಅಧಿಕಾರ ಮಾಡಿ ನಿಮ್ಮ ಸ್ವಕ್ಷೇತ್ರದಲ್ಲೇನೆ ನಿಮ್ಮನ್ನ ಸೋಲಿಸಿ ಕಳಿಸ್ಬಿಟ್ರಲ್ಲ ಜನ, ಆವಾಗ ನೀವು ಅಧಿಕಾರ ಕಳ್ಕೊಂಡಿರಲ್ಲ. ಈ ಹೇಳಿರ್ತಕ್ಕಂಥ ಈ ಮಾತು ಆವತ್ತಿನ ನಿಮ್ಮ ನಡೆಗೆ ಕರೆಕ್ಟಾಗಿ ಶೂಟ್ ಆಗುತ್ತಾ? ಆ ಕಾಲದಲ್ಲಿ ನೀವು ನಿರುದ್ಯೋಗಿ ಆಗಿದ್ರ? ಇದಕ್ಕೆ ನೀವು ಉತ್ತರ ಕೊಟ್ರೆ ನೀವು ಮುಂದಿನ ಮಾತಿಗೆ ನಾವು ಉತ್ತರ ಕೊಡ್ಬೋದು. ಆದರೆ ನೀವು ಡಿ.ಕೆ. ಶಿವಕುಮಾರ್ ಅವರನ್ನಾಗ್ಲಿ, ಪರಮೇಶ್ವರ್ ಅವರನ್ನಾಗ್ಲಿ, ಅಥವಾ ಬೇರೆಯವರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋರ ಪಟ್ಟಿಯಲ್ಲಿ ಹೆಸರುಗಳಿದೆಯೋ ಅವರೆಲ್ಲರಿಗೂ ಕೂಡ ನೀವು ಟ್ಯಾಪ್ ಮಾಡಿ ಏನೇನು ಮಾಡ್ತಾ ಇದ್ದೀರಿ ಅಂತ ಅವರು ಕೂಡ ಕೆಲವು ಕಡೆ ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಹಾಲು ಜೇನ್ನಂತ ಸಂಬಂಧ ನಿಮ್ಮದು, ಹಾಲು ಜೇನು, ಅಬ್ಬಬ್ಬಬ್ಬಬ್ಬ, ಎಲ್ಲಿದು? ಇನ್ನೊಂದು ಮಾತು ಹೇಳಿದ್ರಿ, ನಿಷ್ಠಾವಂತ ಕಾಂಗ್ರೆಸ್ ನಾಯಕ ಯಾರೋ ಡಿ.ಕೆ. ಶಿವಕುಮಾರ್. ನೀವು ಜನತಾದಳದವ್ರು ಬಂದು ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೇಕಾ? ನೀವು ನಿಷ್ಠಾವಂತ ಅಲ್ಲ ಅಂತ ಅರ್ಥ. ಅದು ಡಿ.ಕೆ. ಶಿವಕುಮಾರ್ ಅವ್ರು ನಿಷ್ಠಾವಂತರೇ, ಯಾಕಂದ್ರೆ ಅವ್ರು ಕಾಂಗ್ರೆಸ್. ನೀವು ಕಾಂಗ್ರೆಸ್ ಅಲ್ಲ, ನೀವು ಕಾಂಗ್ರೆಸ್ಗೆ ಬಂದವರು, ವಲಸೆ. ಅನೇಕ ಸಾರಿ ಹೇಳ್ತಾರೆ. ಮೊನ್ನೆ ಡಿ.ಕೆ. ಸುರೇಶ್ ಅವರು ಹೇಳಿದ್ರು, ಯಾರು ಇದಕ್ಕೆ ಹೋಲಿಸಿದ್ರಲ್ಲ, ಅದಕ್ಕೆ ಅವ್ರು ಏನು ಹೇಳಿದ್ರು? ಯಾರು ಪಕ್ಷಕ್ಕೆ ಬಂದಿದಾರೋ ಅವರನ್ನ ವಿಶೇಷರ್ಪಗಳು ಅಂತ ಹೇಳಿದ್ರು. ಒರಿಜಿನಲ್ ಅವರು ಒಂದು ಮಾತನ್ನು ಹೇಳಿದ್ರು, ಒರಿಜಿನಲ್ ಅವರು ಅಂತಂದ್ರೆ, ಒರಿಜಿನಲ್ ಕಾಂಗ್ರೆಸ್ಸಿಗರು ಅಂತಂದ್ರೆ ನಿಷ್ಠಾವಂತರು, ಹೊರಗಡೆಯಿಂದ ಬಂದಿರೋರು ಅನಿಷ್ಠರು ಅಂತ ಅವರು ಕೂಡ ಅವತ್ತೇ ಹೇಳಿದ್ರು. ಇದನ್ನು ಒಪ್ತೀರಾ? ಇವತ್ತು ನೀವು ಮಾಡ್ತಾ ಇರತಕ್ಕಂಥ ಒಂದೊಂದು ಕೆಟ್ಟತನ ಕಾಂಗ್ರೆಸ್ ಅನ್ನು ಹಾಳು ಮಾಡ್ತಾ ಇದೆ, ಕಾಂಗ್ರೆಸ್ ನಾಯಕರನ್ನು ಹಾಳು ಮಾಡ್ತಾ ಇದೆ, ರಾಜ್ಯವನ್ನು ಹಾಳು ಮಾಡ್ತಾ ಇದೆ.